ವೀರ್ಯಾಣುನ ರೆಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನಾದರೂ ರಿಸ್ಕ್ಗಳು ಆಗೋ ಚಾನ್ಸಸ್ ಇದೆಯಾ ಅಥವಾ ಏನೆಲ್ಲ ಇಂಡಿಕೇಶನ್ಸ್ ಇರುತ್ತೆ ಮ್ಯಾಮ್ ಅದ್ರ ಬಗ್ಗೆ? ಅದೇ ಇಂಡಿಕೇಶನ್ಸು ಸಾಮಾನ್ಯವಾಗಿ ವೀರ್ಯಾಣುನ ಸ್ಟೋರ್ ಮಾಡೋದು ಇಂಡಿಕೇಶನ್ಸ್ ಎರಡೇ. ಒಂದು, ಅವರು ಏನಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗ್ತಾರೆ ಅಂತ ಸಂಭವ ಇದ್ದಾಗ ಟ್ರೀಟ್ಮೆಂಟ್ ಕೀಮೋಥೆರಪಿ ಆಗಿರೋ ರೇಡಿಯೇಷನ್ ಆಗಿರ್ಬೋದು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗೋಕ್ಕೆ ಮುಂಚೆನೇ ನಾವು ವೀರ್ಯಾಣುನ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಬೇರೆ ದೇಶದಲ್ಲಿರುವಾಗ ಆವಾಗಲೂ ಟ್ರೀಟ್ಮೆಂಟಿಗೆ ಹೆಂಡತಿಗೆ ಬೇಕು ಅನ್ನುವಾಗ ಕೃತಕ ಧಾರಣೆ ಆಗಿರ್ಬೋದು ಅಥವಾ IVF ಟ್ರೀಟ್ಮೆಂಟ್ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಸಹ ನಾವು ಸೆಮೆನ ಸ್ಟೋರ್ ಮಾಡಿ ಇಟ್ಕೋಬೋದು. ರಿಸ್ಕ್ ಫ್ಯಾಕ್ಟರ್ ಸಾಮಾನ್ಯವಾಗಿ ಅವರಿಗೇನು ಇರೋದಿಲ್ಲ. ನಮಗೆ ತೊಂದರೆ ಆಗೋದು ಅಂದರೆ ಈಗ ಸ್ಟೋರ್ ಮಾಡಿ ಇಟ್ಟಿರ್ತೀವಿ, ಸ್ಟೋರ್ ಮಾಡಿಟ್ಟಾಗ ಒಂದು ಕ್ವಾಲಿಟಿ ಇರುತ್ತೆ ಸೆಮೆನ್ದು, ಅದನ್ನು ತೆಗೆದ ಮೇಲೆ ಅದೇ ಕ್ವಾಲಿಟಿ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಏನು ಕ್ವಾಲಿಟಿ ಹೆಚ್ಚು ಕಡಿಮೆ ಆಗ್ಬೋದು. ಈಗ ಕೌಂಟು ಸಾಮಾನ್ಯವಾಗಿ ಒಂದು 30 ಮಿಲಿಯನ್ ಕೌಂಟ್ ಇರುತ್ತೆ. ಮೊಟಿಲಿಟಿ ಅಂದರೆ ವೀರ್ಯಾಣುವಿನ ಚಲನೆ ಅದು ಒಂದು 40-50% ಇರುತ್ತೆ ಅಂತಂದಾಗ ನಾವು ಸ್ಟೋರ್ ಮಾಡಿರುವಾಗ ಇದು ಕ್ವಾಲಿಟಿ ಇರುತ್ತೆ. ಆದರೆ ಅದನ್ನ ತೆಗೆದಾಗ ಮಾಡ್ತೀವಲ್ಲ, ಆವಾಗ ತೆಗೆದಾಗ ಇದೇ ಕ್ವಾಲಿಟಿ ಇರುತ್ತೆ ಅಂತ ನಾವು ಗ್ಯಾರಂಟಿ ಕೊಡಲಿಕ್ಕಾಗೋದಿಲ್ಲ. ಯಾಕಂತಂದರೆ ಅದು ಸ್ಟೋರ್ ಮಾಡೋದು ವಿಧಾನ ಲಿಕ್ವಿಡ್ ನೈಟ್ರೋಜನ್ -ಡಿಗ್ರಿ ಟೆಂಪ್ರೇಚರಲ್ಲಿ ನಾವು ಅದನ್ನು ಸ್ಟ್ರಾಲ್ಲಿ ಹಾಕಿ ಇಟ್ಟಿರ್ತೇವೆ. ಸೊ ಅದು ಆ ಟೆಂಪ್ರೇಚರ್ಗೆ ವೀರ್ಯಾಣು ಎಷ್ಟು ಮಟ್ಟಿಗೆ ಬದುಕ್ಬೋದು ಅನ್ನುವಾಗ ಏನಾಗುತ್ತೆ, ಇದರ ಅರ್ಥ ಯಾವುದು ಬಲಶಾಲಿಯಾಗಿರುತ್ತೋ ಒಬ್ಬ ವೀರ್ಯಾಣುಗಳು ಅದ್ರ ಮಾತ್ರ ಬದುಕುತ್ತವೆ. ಆದರೆ ಟ್ರೀಟ್ಮೆಂಟ್ಗೆ ತೊಂದರೆ ಆಗೋ ಥರ ಏನೂ ಇರೋಲ್ಲ. ಅದನ್ನು ಮಾಡಿದಾಗ ಈಗ ಉದಾಹರಣೆಗೆ 30 ಮಿಲಿಯನ್ ಕೌಂಟ್ ಇದ್ದರೆ ಅದು ಮಿಲಿಯನ್ ಕೌಂಟ್ ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಕಮ್ ಡೌನ್ ಟು ಬಹುಶಃ ಒಂದು 20 ಮಿಲಿಯನ್ ಆಗ್ಬೋದು. ಬಟ್ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂದರೆ ಕೌಂಟ್ ಕಡಿಮೆ ಆಗೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಥರ ತೊಂದರೆನೂ ರಿಸ್ಕ್ ಫ್ಯಾಕ್ಟರ್ಸು ಯಾವುದೂ ಇಲ್ಲ. ಅದೇ ಥರ ಮೊಟಿಲಿಟಿನೂ ಕಡಿಮೆ ಆಗ್ಬೋದು. ಕೌಂಟ್ ಕಡಿಮೆ ಆದಾಗ ಚಲನೆ ಮೊಟಿಲಿಟಿ ಅಂತೀವಿ, ಅದು ಕಡಿಮೆ ಆಗ್ಬೋದು. ಸೊ ಆ ಒಂದು ಸಲ ಫ್ರೀಸ್ ಮಾಡಿ ತೆಗೆದಾಗ ವೀರ್ಯಾಣುನ ಯೂಸ್ ಮಾಡಿ ಮತ್ತೆ ವಾಪಸ್ ಇಡೋಕ್ಕಾಗಲ್ಲ. ಒಂದು ಸ್ಟ್ರಾಯಿಂದ ನಾವು ತೆಗೀತು ಅಂದರೆ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ನಾವು ಯಾವ ಥರ ಮಾಡ್ತೀವಿ ಈ ವೀರ್ಯಾಣು ಸ್ಟೋರ್ ಮಾಡೋದು ಅಂದರೆ, ಕೊಟ್ಟಿದ್ದ ವೀರ್ಯಾಣುನ ಚೆಕ್ ಮಾಡಿಬಿಟ್ಟು ಕೆಲವೊಂದು ಸ್ಟ್ರಾಸಲ್ಲಿ ಇಟ್ಕೋತೇವೆ. ಒಂದೊಂದು ಸ್ಟ್ರಾನಲ್ಲಿ ಇಷ್ಟು ಅಂತ ಇರುತ್ತೆ, ಅಷ್ಟು ಸೆಮೆನ ಸ್ಟೋರ್ ಮಾಡ್ತೇವೆ. 4-5 ಸ್ಟ್ರಾರಲ್ಲಿ ಇಟ್ಕೋತೇವೆ. ಈಗ ಬೇಕು ಅಂತಂದರೆ 2-3 ಸ್ಯಾಂಪಲ್ಸ್ನ ಕೇಳ್ತೀವಿ. ಡಿಪೆಂಡಿಂಗ್ ಅಪಾನ್ ಅವರ ಒಂದು ಕೌಂಟ್ ಮೊಟಿಲಿಟಿ ನೋಡಿಕೊಂಡು ಸಾಕಷ್ಟು ನಮಗೆ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಸ್ಟೋರ್ ಮಾಡಿಟ್ಕೋತೇವೆ.